ಎಲ್ರಿಗೂ ನಮಸ್ಕಾರ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬೆಳಗಿನ RCB ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದು ಅಂತ ಆಗಿದೆ. ಅನ್ಕೊಂಡಿದ್ವಿ ಒಂದಿನ ಎರಡು ದಿನದಲ್ಲಿ ಟಿಕೆಟ್ಸ್ಗಳು ಈಚೆ ಕಡೆ ಬರುತ್ತೆ ಅಂತ, ಬಟ್ ಈ ಥರ ಒಂದು ಟ್ವಿಸ್ಟ್ನ RCB ಕೊಡ್ತಾರೆ ಅಂತ ನಾನಂತೂ ಅನ್ಕೊಂಡಿರಲ್ಲ ಮಗ. ಅಟ್ಲೀಸ್ಟ್ ಒಂದು 4-5 ಮ್ಯಾಚ್ಗಾರು ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಟಿಕೆಟ್ಸ್ನ. ಇವತ್ತು ಒಂದು ಮ್ಯಾಚಿಗೆ ಟಿಕೆಟ್ಸ್ನ ಬಿಡ್ತಾರಂತೆ. ಅದೇ RCB ವರ್ಸಸ್ GT ಏನು ನಡೀತಿದೆ ಏಪ್ರಿಲ್ 2ನೇ ತಾರೀಕು. ಸೊ ಈ ಮ್ಯಾಚಿಗೆ, ಈ ಹೋಮ್ ಮ್ಯಾಚಿಗೆ ಟಿಕೆಟ್ಸ್ನ ಬಿಡ್ತೀವಿ ಅಂತ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ RCB ಅವರು ಕೊಟ್ಟಿದ್ದಾರೆ ಮಗ. ಎಲ್ಲಿ ಟಿಕೆಟ್ಸ್ ಬಿಡ್ತಾರೆ? ಬುಕ್ ಮೈ ಶೋ ಅಲ್ಲ ಇಲ್ಲ ಅಂತ ಕೇಳಿದ್ರೆ ಅಲ್ಲೆಲ್ಲೂ ಬಿಡೋದಿಲ್ಲ. RCB ಅಫಿಷಿಯಲ್ ವೆಬ್ಸೈಟ್, ನೀವು RCB ಅನ್ಬಾಕ್ಸ್ ಇವೆಂಟ್ಗೆ ಎಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ರೋ ಅಲ್ಲಿ ಅಫಿಷಿಯಲಿ RCB ಇವತ್ತು ಎಷ್ಟು ಟೈಮ್ ಅಂತ ಎಲ್ಲ ಅನೌನ್ಸ್ ಮಾಡಿಲ್ಲ. ಇವತ್ತು ಜಸ್ಟ್ ಬಿಟ್ಟಿದ್ದಾರೆ ಅಷ್ಟೇ, ಒಂದು ಪೋಸ್ಟರ್ನ ಹಾಕಿದರೆ ಟೈಮ್ ಅನೌನ್ಸ್ ಮಾಡ್ರೆ ಎಲ್ಲರೂ ಕಾಯ್ಕೊಂಡು ಕೂತ್ಕೊಂತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಪಟ್ಟನ ಎನಿ ಟೈಮಲ್ಲಿ ಇವತ್ತು ಟಿಕೆಟ್ಸ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಟೈಮಲ್ಲಿ ಬೇಕಾದ್ರೂ ಟಿಕೆಟ್ಸ್ನ ಈಚೆಗಡೆ ಬಿಡ್ಬೋದು ನಮ್ಮ RCB. ಸೊ ವೆಯ್ಟ್ ಮಾಡಿಕೊಂಡು ಕೂತ್ಕೋಬೇಕಾಗತ್ತೆ. ನೀವು RCB ಅಫಿಷಿಯಲ್ ಸೈಟ್ನ ಚೆಕ್ಔಟ್ ಮಾಡ್ತೀರಿ 5 ನಿಮಿಷಕ್ಕೆ. ಪಟ್ಟ ನಂಗೆ 5 ನಿಮಿಷ ಇರಲ್ಲ ಅಂತ ಕಾಣಿಸುತ್ತೆ. ಟಿಕೆಟ್ಸು ಪಟ 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 ನಂಗೆ ಸೋಲ್ಡ್ ಔಟ್ ಆಗೋಗ್ಬಿಡುತ್ತೆ. ಅದೃಷ್ಟ ಇದ್ದವ್ರಿಗೆ ಟಿಕೆಟ್ ಸಿಗುತ್ತೆ. ಏನಕ್ಕೆ ಅಂದರೆ 35,000 ಕೆಪಾಸಿಟಿ ಇರುವಂಥ ಸ್ಟೇಡಿಯಮು, 35,000 ಟಿಕೆಟ್ಸ್ ಬಿಟ್ಬಿಡೋದಿಲ್ಲ ಇವರು. ಲಿಮಿಟೆಡ್ ಸೀಟ್ಸ್ಗಳು, ಒಂದು 5,000 ಟಿಕೆಟ್ಸ್ಗಳನ್ನ ಮಾತ್ರ ಈಚೆಗಡೆ ಬಿಡ್ತಾರೆ. 5,000 ಟಿಕೆಟ್ಸಿಗೆ 50,000 ಜನ, 1,00,000 ಜನ ಮುಗಿ ಬಿದ್ದಿರ್ತಾರೆ. ಸೊ ಅದೃಷ್ಟ ಇದ್ದವ್ರಿಗೆ ಟಿಕೆಟ್ಸ್ ಸಿಗುತ್ತೆ. ಸಿಗದೇ ಇರೋರು ಹೋಗ್ಲೇಬೇಕು ಅಂತ ಅನ್ಕೊಂಡವ್ರು ಏನು ಮಾಡೋಕ್ಕಾಗತ್ತೆ, ಅಲ್ಲಿ ಇಲ್ಲಿ ಬ್ಲ್ಯಾಕಲ್ಲಿ ತಗೊಬೇಕಾಗತ್ತೆ ಅಷ್ಟೇ. ಇರೋವಂಥ 35,000 ಕೆಪಾಸಿಟಿಲಿ ಇವ್ರು ಬಿಡೋದು ಅಪ್ರಾಕ್ಸಿಮೇಟ್ಲಿ ಪಬ್ಲಿಕ್ಕಿಗೆ ಬಿಡೋದು ಒಂದು 5,000 ಟಿಕೆಟ್ಸ್ನ ಬಿಟ್ಟರೆ ಹೆಚ್ಚೆಚ್ಚು. ಇನ್ನೆಲ್ಲ ಒಳಗಡೆ ಡೀಲ್ ಆಗೋಗ್ಬಿಟ್ಟಿರ್ತವೆ. ಅವ್ರಿಗೆ, ಈ ಕ್ಲಬ್ ಅವ್ರಿಗೆ, ಆ ಕ್ಲಬ್ ಅವ್ರಿಗೆ, VIPಸ್ಗಳಿಗೆ, ಸ್ಪಾನ್ಸರ್ಸ್ಗಳಿಗೆ, ಊರಿಗೆ ಇವ್ರಿಗೆ ಅಂತೆಲ್ಲ ಒಳಗಡೆ ಬುಕ್ ಆಗೋಗ್ಬಿಟ್ಟಿರ್ತವೆ. ಸೊ ಅದೇ 5,000 ಮ್ಯಾಕ್ಸಿಮಮ್ ಅಂತಾನು ಒಂದು 10,000 ಟಿಕೆಟ್ಸ್ ಅಂತ ಅನ್ಕೊಳ್ಳಿ. 10,000 ಟಿಕೆಟ್ಸಲ್ಲಿ ಯಾರಿಗೆ ಅಂತ ಸಿಗುತ್ತೆ, ಯಾರಿಗೆ ಅಂತ ಬಿಡುತ್ತೆ. ಸೊ ನೋಡೋಣ ಆಗಿರೋ ಅದೇನು ಬಿಟ್ಟು ಅದೇನು ಕಸಿ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ನಮಗೆ ಬಂದಿರೋಂಥ ಅಪ್ಡೇಟ್ ಪ್ರಕಾರ RCB ಮಿನಿಮಮ್ ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ 2,300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆ ಮಿನಿಮಮ್ ಟಿಕೆಟ್ಸೇ ವೇರಿ ಆಗ್ಬೋದು. 2,900 ಕೂಡ ವೇರಿ ಆಗ್ಬೋದು. 2,300ರಿಂದ 2,900 ಕೂಡ ವೇರಿ ಆಗ್ಬೋದು. ಜೊತೆಗೆ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 42,000ದಿಂದ ಹಿಡ್ಕೊಂಡು 58,000ವರೆಗೂ ಕೂಡ ಇದು ಡೈನಮಿಕ್ ಆಗಿ ವೇರಿ ಆಗ್ಬೋದು. ಸೊ ಅದೆಲ್ಲ ಲಕ್ಸುರಿ 48,000, 42,000ದಿಂದ ಹಿಡ್ಕೊಂಡು 58,000ವರೆಗೂ ಹೇಳಿದ್ನಲ್ಲ, ಅದೆಲ್ಲ ಲಕ್ಸುರಿಗೆ ಬಂದ್ಬಿಡುತ್ತೆ. ಸೊ ಮಿನಿಮಮ್ ಪ್ರೈಸ್ ಬಂದ್ಬಿಟ್ಟು 2,300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಂದಿರೋ ಅಪ್ಡೇಟ್ ಪ್ರಕಾರ. ಇನ್ನೂ ಗೊತ್ತಿಲ್ಲ ಟಿಕೆಟ್ ಅಫಿಷಿಯಲಿ ಈಚೆಗಡೆ ಬಂದಮೇಲೆ ಎಷ್ಟೆಷ್ಟು ಪ್ರೈಸಿಂಗಲ್ಲಿ ಈಚೆಗಡೆ ಬರುತ್ತೆ ಅಂತ. ಸೊ ಎಲ್ಲರೂ ಈಗರ್ಲಿ ವೆಯ್ಟ್ ಮಾಡ್ತಾ ಇರಿ. ಬುಕ್ ಮಾಡಬೇಕು ಅಂತ ಅನ್ಕೊಂಡ್ರು ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. RCB ಅವ್ರು ಹೇಳಿರೋದು ಹಂಗೇನೆ, ಯಾವಾಗ ಬೇಕಾದ್ರೂ ಬಿಡ್ಬೋದು ನಾವು ಈಚೆ ಕಡೆ. ಎಲ್ಲ ಈಗಲ್ಲಿ ವೆಯ್ಟ್ ಮಾಡ್ತೀರಿ. ಸ್ಟೇ ಟ್ಯೂನ್ಡ್ ಅಂತ ಹಾಕಿದರೆ ಟೈಮ್ ಎಲ್ಲ ಮೆನ್ಷನ್ ಮಾಡಿಲ್ಲ. ಒಟ್ನಲ್ಲಿ ಇವತ್ತೇ ಬರುತ್ತಂತೆ, ಯಾವ ಟೈಮ್ ಅಂತ ಗೊತ್ತಿಲ್ಲ. ಚೆಕ್ಔಟ್ ಮಾಡ್ತೀರಿ. ಒಟ್ನಲ್ಲಿ ಮಧ್ಯಾಹ್ನನೇ ಬಿಡ್ತಾರೆ ಅವರು, ಸಾಯಂಕಾಲ ಎಲ್ಲ ಬಿಡಲ್ಲ, ಮಧ್ಯಾಹ್ನನೇ ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಸೊ ಈಗಲ್ಲಿ ವೆಯ್ಟ್ ಮಾಡ್ತೀರಿ ಸ್ಟೇಡಿಯಮ್ಗೆ ಹೋಗಬೇಕು ಅಂತ ಆಸೆ ಇರೋರು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.